DC ಅವರು ಅಲ್ಲಿ ಹೋಗಿದ್ದು ಹಾಗೆ ಕೈಯಲ್ಲಿ ಧ್ವಜ ಹಿಡಿದದನ್ನ ಅಬ್ಜೆಕ್ಟ್ ಮಾಡ್ತಿದ್ರಿ, ಯಾಕೆ ಅಬ್ಜೆಕ್ಟ್ ಮಾಡಿದ್ರಿ ಅಂತ ಕ್ವಿಕ್ ಆಗಿ ಹೇಳ್ಬಿಡಿ, ನಾನು ಬೇರೆ ಪ್ಯಾನಲಿಸ್ಟ್ ಗಳನ್ನ ಮಾತಾಡ್ತೀನಿ. ಮೇಡಮ್, ಬಿಕಾಸ್ ಇವರು ಯಾವ ಪದದಲ್ಲಿದ್ದಾರೋ ಅದಕ್ಕೆ ಗಡಿ ರೇಖೆಗಳಿವೆ. ಇದು ವೈಲೇಷನ್ ಆಫ್ ಸರ್ವಿಸ್ ರೂಲ್ಸ್. ನಾನು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡ್ತಿಲ್ಲ, ಇದು ಧಾರ್ಮಿಕ ಒಂದು ಅಬ್ಜೆಕ್ಷನ್. ಯಾಕೆ ಅಂದ್ರೆ ಇದು ಒಂದು ಸಂಪ್ರದಾಯ ಆಗ್ಬಿಡ್ಬಾರ್ದು. ಕ್ರಮ ತಗೊಂಡಿಲ್ಲ ಯಾವುದು ಅಂತ ನನಗೆ ಅರ್ಥ ಆಗಿಲ್ಲ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕೈಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಯಾರು ಅಭ್ಯಂತರ ಇಲ್ಲ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನಾನಿವತ್ತು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, DC ಹೋಗ್ಬಿಟ್ಟು ಒಂದು RSS ಧ್ವಜವನ್ನ ಹಾರಿಸ್ಬಿಟ್ರೆ ಅಂತ ಕನ್ಫರ್ಮ್ ಇದೆಯಾ? ನನಗೆ ಅದು ಕ್ಲಾರಿಟಿ ಇಲ್ಲ ಮೇಡಮ್. ಮತ್ತೆ ಯಾಕೆ ಅಬ್ಜೆಕ್ಟ್ ಹನುಮ ಧ್ವಜ ಅಂದ್ರೆ ಏನು, ಭಗವಾ ಧ್ವಜ ಅಂದ್ರೆ ಏನು, RSS ಧ್ವಜ ಅಂದ್ರೆ ಏನು, ಕೇಸರಿ ಧ್ವಜ ಅಂದ್ರೆ ಏನು, ಇವ್ರಿಗೆ ಇಷ್ಟಪಟ್ಟಂಗೆ ಪಾಪ ಆಯ್ತು. ನಾನು ರಜಾಕ್ ಅವ್ರನ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಮುಸಲ್ಮಾನ್ ಸಮುದಾಯದಲ್ಲಿದ್ದಾರೆ, ಹಾಗಾಗಿ ಹಿಂದೂಗಳ ಎಲ್ಲವೂ ಯಾವುದು ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಹಾಸನಾಂಬೆ ಉತ್ಸವದಲ್ಲಿ ಭಾಗಿಯಾಗುವ ಜಿಲ್ಲಾಧಿಕಾರಿನೂ ನೀವು ಅಬ್ಜೆಕ್ಟ್ ಮಾಡಬೇಕು. ಮೈಸೂರಿನ ಚಾಮುಂಡೇಶ್ವರಿಯ ಮೆರವಣಿಗೆಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗುವ ಮುಖ್ಯಮಂತ್ರಿಗಳನ್ನು ನೀವು ಅಬ್ಜೆಕ್ಟ್ ಮಾಡಬೇಕು. ಅದು ಧರ್ಮ ನಿರಪೇಕ್ಷ ಎಲಿಮೆಂಟ್ ಸರ್. ಐ ವಿಲ್ ಕಮ್ ಬ್ಯಾಕ್. ಕನ್ಫ್ಯೂಷನ್ ಕೇವಲ ರಜಾಕ್ ಅವ್ರಿಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಇದೆ. ಯಾಕೆಂದ್ರೆ ನಟರಾಜ್ ಗೌಡ್ರೆ ನೋಡಿ, ಈ ಲೆಟರ್ ಅಲ್ಲಿ ಒಂದ್ ಕಡೆ ಬರೀತಾರೆ RSS ಧ್ವಜವನ್ನ ಜಿಲ್ಲಾಧಿಕಾರಿ ಅವರ ಕೈಗೆ ಯಶ್ಪಾಲ್ ಸುವರ್ಣ ಅವರು ಹಸ್ತಾಂತರಿಸಿದ್ರು. RSS ಧ್ವಜ, RSS ನಾನು ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಸನಾತನ ಧರ್ಮದ ಪೇಟೆಂಟ್ ತಗೊಂಡಿರುವ ಸಂಸ್ಥೆ ಅಲ್ಲ, ಹಿಂದೂ ಧರ್ಮದ ಪೇಟೆಂಟ್ ತಗೊಂಡಿರುವ ಸಂಸ್ಥೆ ಅಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಈ RSS ಧ್ವಜವನ್ನ ಅಂತ ಹೇಳಿದವರು ಮುಂದೆ ಹೇಳ್ತಾರೆ, ಸಂವಿಧಾನದ ಧರ್ಮ ನಿರಪೇಕ್ಷತೆಯ ತತ್ವಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲಿ RSS ಧ್ವಜನೇ ಅವ್ರು ಹಿಡಿದಿದ್ರು ಕೂಡ RSS ಧ್ವಜಕ್ಕೂ ಧರ್ಮಕ್ಕೂ ಸಂಬಂಧ ಯಾಕೆ ಕಟ್ತಿದ್ದೀರಿ? ಯಾಕೆ ಕಾಂಗ್ರೆಸ್ನವರೇನೆ RSSಗೆ ಹಿಂದೂ ಧರ್ಮವನ್ನ ಪೇಟೆಂಟ್ ಕೊಡ್ತಿದ್ದೀರಿ? ಯಾಕೆ ಭಗವದ್ ಧ್ವಜವನ್ನ RSSಗೆ ಪೇಟೆಂಟ್ ಕೊಡ್ತಿದ್ದೀರಿ? ದೇ ಹ್ಯಾವ್ ನಾಟ್ ಗಾಟ್ ದ ಪೇಟೆಂಟ್ ಸರ್. ವೈ ಇಸ್ ಕಾಂಗ್ರೆಸ್ ಪಕ್ಷ ಗಿವಿಂಗ್ ಇಟ್? ಆಯ್ತು, ಪೇಟೆಂಟ್ ಇಲ್ಲದಿದ್ರು ಅವ್ರು ಗುತ್ತಿಗೆದಾರ ತರ ಅವ್ರು ಬಿಹೇವ್ ಮಾಡ್ತಾರೆ, ಅದಿದೆ ನೋಡಿ. ಈಗ ನೋಡಿ, ಈ ನಿಯಮಗಳಿದಾವೆ. ಏನು, ಯಾರು ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರ್ತಾರೆ ಈ ಆಫೀಸರ್ಸ್ಗೆಲ್ಲ ಒಂದು ನಿಯಮಗಳಿದಾವೆ. ಆ ನಿಯಮಗಳ ಪ್ರಕಾರ ಏನಂದ್ರೆ, ನೀನೊಂದು ರಾಜಕೀಯ ಪಕ್ಷಕ್ಕಾಗ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಂಘಟನೆಗಳಿಗಾಗ್ಲಿ ಅಥವಾ ಧರ್ಮಕ್ಕಾಗಿ ನೀನು ಪ್ರಚಾರ ಮಾಡುವಂತಿಲ್ಲ ಅಥವಾ ಅದರ ಚಿಹ್ನೆಗಳನ್ನು ಪ್ರದರ್ಶನ ಮಾಡುವಂತಿಲ್ಲ. ಅದರಿಂದ ಏನಾಗುತ್ತೆ, ಬೇರೆ ಧರ್ಮದ, ಯಾಕಂದ್ರೆ ಇದು ಜಾತ್ಯತೀತ ರಾಷ್ಟ್ರ, ಸಂವಿಧಾನದ ಆಶಯಗಳನ್ನ ಎತ್ತಿಡಬೇಕಾದಂತಹ ಅಧಿಕಾರಿಗಳು ಒಂದು ಧರ್ಮದ ಪರವಾಗಿ, ಒಂದು ಲಾಂಛನದ ಪರವಾಗಿ ಪ್ರದರ್ಶನ ಮಾಡಿದ್ರೆ ಬೇರೆ ಧರ್ಮದವರಿಗೆ ಇವರು ಪಕ್ಷಪಾತಿಗಳಾಗ್ತಾರೇನೋ ಅನ್ನೋ ಒಂದು ಭಾವನೆ ಬರಬಹುದು. ಹಾಗಾಗಿ ಯಾರು ಆ ರೀತಿ ಮಾಡುವ ಆಗಿಲ್ಲ. ಈ ಪರಿಪಾಠ ಯಾವುದು ಸಂವಿಧಾನದ ಆಶಯಗಳನ್ನ ಎತ್ತಿಡಬೇಕಾದಂತಹ ಅಧಿಕಾರಿಗಳು ಈ ರೀತಿಯಾಗಿ ಹೋಗ್ಬಿಟ್ರೆ, ಈ ರೀತಿಯಾಗಿ ಧರ್ಮ ನಿರಪೇಕ್ಷತೆಗೆ ವಿರುದ್ಧವಾದಂತಹ ನಡೆಯನ್ನ ತೋರಿಸಿದ್ರೆ ಅದೇನ ಅವ್ರು ನೋಡಿ, ಅದು ಬಿಜೆಪಿಯ ಶಾಸಕರುಗಳು ಅದನ್ನ ಬೆಳಗಿಂದ ಡಿಫೆಂಡ್ ಮಾಡ್ಕೊತಾನೆ ಇದ್ದಾರೆ. ಇಲ್ಲ, ಅವ್ರು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಒಳ್ಳೆ ಆಫೀಸರ್ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾವೇನು ಹೇಳ್ತಾ ಇಲ್ಲ. ಆದಾಗ್ಯೂ ಕೂಡ ಯಾವಾಗಲೂ ಸಮಚಿತ್ತದಿಂದ ಅಧಿಕಾರಿಗಳು 24/7 ಅವರ ಉದ್ದೇಶ ಏನಿರುತ್ತೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಅವ್ರಿಗಿರ್ತದೆ. ಹಾಗಾಗಿ ಒಂದು ಧಾರ್ಮಿಕ ಚಿಹ್ನೆಯನ್ನಾಗ್ಲಿ, ರಾಜಕೀಯ ಚಿಹ್ನೆಯನ್ನಾಗ್ಲಿ ಅವ್ರು ಪ್ರದರ್ಶನ ಮಾಡುವಂತಿಲ್ಲ, ಅದು ಪ್ರಮೋಟ್ ಮಾಡುವಂತಿಲ್ಲ. ಅವ್ರು ಅಲ್ಲಿ ಹೋಗಿದ್ದು ತಪ್ಪಂತಲ್ಲ, ಯಾಕಂದ್ರೆ ಅವ್ರ ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ ಅವರಲ್ಲಿ ಹೋಗಬೇಕು, ಭಾಗವಹಿಸಬೇಕು. ಆದರೆ ಅವರಲ್ಲಿ ಭಾಗವಹಿಸಿದ್ದು, ಸ್ಟೇಜ್ ಮೇಲೆ ಇದ್ದಿದ್ದು ಯಾರು ಅಬ್ಜೆಕ್ಷನ್ ಇಲ್ಲ. ಅವರು ಫ್ಲಾಗ್ ಅನ್ನ ಹಿಡಿದಿದ್ದು ಖಂಡಿತವಾಗಿ ಅಸಂಖ್ಯಾತ ಯಾರು ಆ ಜಿಲ್ಲಾಧಿಕಾರಿ ಆಡಳಿತದಲ್ಲಿ ಬರ್ತಾರಲ್ಲ ಅವರುಗಳಿಗೆ ಇವರು ಪಕ್ಷಪಾತಿಗಳಾಗ್ತಾರೇನೋ, ಧಾರ್ಮಿಕ ಭಾವನೆಗಳಿಗೆ ಒಂದು ಪರವಾಗಿರ್ತಾರೇನೋ ಅನ್ನೋ ಭಾವನೆ ಬರುತ್ತೆ. ಹಾಗಾಗಿ ಅವ್ರು ಹೋಗಿರೋದು ಸರ್ಕಾರಿ ಕಾರ್ಯಕ್ರಮಕ್ಕಲ್ಲ, ಅವ್ರು ಹೋಗಿರೋದು ಸರ್ಕಾರಿ ಶಾಲೆಗಲ್ಲ, ಅವ್ರು ಹೋಗಿರೋದು ಉಡುಪಿಯ ಮಠ ಮಂದಿರ ಆಗಿರ್ತಕ್ಕಂತ ಜಾಗ. ಇದಿರೋದು ಹಿಂದೂಗಳ ಉತ್ಸವ. ಹಿಂದೂಗಳಿಗೆ ಅವರ ಧರ್ಮದ ಧಾರ್ಮಿಕ ಭಾವನೆಗೆ ಉತ್ತೇಜನ ಆಗೋ ರೀತಿಯಲ್ಲಿ ಭಗವಧ್ವಜವನ್ನ ಹಾರಿಸಿದ್ದು ಯಾರಿಗೂ ಅಬ್ಜೆಕ್ಷನ್? ಅಸಂಖ್ಯಾತರು ಯಾರ್ಯಾರು ಹೇಳ್ಬಿಡಿ ಸರ್. ಅಸಂಖ್ಯಾತರ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತಲ್ಲ, ಅಸಂಖ್ಯಾತರು ಯಾರು? ಯಾರಿಗಪ್ಪ ನೋವಾಯ್ತು? ಈ ಧ್ವಜ ತೋರಿಸಿದ್ ಯಾರಿಗೆ ನೋವಾಯ್ತು? ನಾನು ಯಾವುದೇ ಅಧಿಕಾರಿ, ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಅಧಿಕಾರಿಗಳಾಗ್ಬೋದು, ಯಾವುದೇ ರೀತಿಯ ಅಧಿಕಾರಿಗಳು ಒಂದು ನಿಯಮಗಳಿರ್ತಾವ ಅವರಿಗೆ. ಆ ನಿಯಮಗಳ ಪ್ರಕಾರ ಒಂದು ಧರ್ಮ, ಒಂದು ಪಕ್ಷ ಅಥವಾ ಒಂದು ಆರ್ಗನೈಸೇಷನ್ ಪರವಾಗಿ ತೋರಿಕೆಯನ್ನ, ಒಂದು ಪ್ರದರ್ಶನವನ್ನು ಮಾಡುವಂತಿಲ್ಲ. ಇದು ಸ್ಪಷ್ಟ. ಆದಾಗ್ಯೂ ಕೂಡ ಅವರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ತೀರ್ಥ ಪ್ರಸಾದ ತಗೊಂಡ್ರು, ಪೂಜೆ ಮಾಡಿದ್ರು, ಯಾರಿಗೂ ಅಬ್ಜೆಕ್ಷನ್ ಇರಲಾರದು. ಯಾಕಂದ್ರೆ ಅದ್ರಲ್ಲಿ ಭಾಗಿಯಾಗಬೇಕು. ಆದರೆ
ಈ ರೀತಿಯಾಗಿ ಧ್ವಜ ಪ್ರದರ್ಶನ ಮಾಡಿದ್ದು ಖಂಡಿತವಾಗಿ ಅಬ್ಜೆಕ್ಷನ್ ಇದೆ. ಆ ರೀತಿ Unfortunately, ಕಳೆದ ಮಾಡಬಾರದಿತ್ತು. ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಕೂಡ ಹಿಂಗೆ ಚಾಲನೆ ಕೊಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ನ ಲೀಗಲ್ ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ನಿದ್ದೆ ಮಾಡ್ತಾ ಇತ್ತು. ಈ ಸರ್ಕಾರ ಕೈಯಲ್ಲಿದೆ, ಕೇಳಬಾರದು ಅಂತಲ್ಲ ಸರ್, ಕೇಳ್ತಾ ಇರುವ ವಿಧಾನ ಇದೆಯಲ್ಲ. ಪಾಪ RSS ಧ್ವಜ ಹಿಡ್ಕೊಂಡಿದ್ದಾರಾ ಗೊತ್ತಿಲ್ಲ, ಇದು ಹಿಂದೂ ಧರ್ಮದ ಸಂಕೇತವಾಗಿ ಧ್ವಜ ಹಿಡ್ಕೊಂಡಿದ್ದಾರಾ ಗೊತ್ತಿಲ್ಲ. ಯೋರ್ ಪಾರ್ಟಿ ಇಟ್ ಸೆಲ್ಫ್ ಇಸ್ ಕನ್ಫ್ಯೂಸ್ ಅಂಡ್ ಯು ಆರ್ ಮೇಕಿಂಗ್ ಪೀಪಲ್ ಕನ್ಫ್ಯೂಸ್. ನೀವು ಕನ್ಫ್ಯೂಸ್ ಮಾಡಿಕೊಂಡು ಜನರನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸುಧಾಕರ್ ಅವರೇ ಹೇಳಿ, ಅದನ್ನು ಫುಲ್ ಸ್ಕ್ರೀನ್ ಅಲ್ಲಿ ಒಮ್ಮೆ ತೋರಿಸ್ಬಿಡಿ. ಅದು RSS ನ ಧ್ವಜನ ಒಂದು ಸಂಘಟನೆ ಅಥವಾ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಧ್ವಜದ ಪ್ರದರ್ಶನ. ಇದು RSS ಧ್ವಜನ ಸರ್, ಇದು RSS ಧ್ವಜನ. ಮೇಡಮ್, ಈಗ ರಜಾಕ್ ಅವರು ಹೇಳಿದ್ರು RSS ಧ್ವಜ ಪ್ರದರ್ಶನ, ನಟರಾಜ್ ಅವರು ಅದು ಪುನರುಚ್ಚಾರಣೆ ಮಾಡಿದ್ರು. ನೀವು ಕೇಳಿದ್ರಿ ಕನ್ಫ್ಯೂಸ್ ಇರಬಾರ್ದು ಮೇಡಮ್. ಅದು RSS ಧ್ವಜ ಅಲ್ಲ ಅನ್ನೋದು 100% ರೈಟ್, ಸ್ಪಷ್ಟ ಇರ್ಲಿ ಅವ್ರಿಗೂ. ಯಾಕಂದ್ರೆ ಡೇಟ್ ಇಸ್ವಿ ಗೊತ್ತಾಗ್ಬೇಕಲ್ಲ. 1925ಕ್ಕಿಂತ ಮುಂಚಿತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗುವ ಮುನ್ನ ಭಗಧ್ವಜ ಇದೆ. ಇದು ರಾಮಾಯಣ ಮಹಾಭಾರತದಲ್ಲಿದೆ. ಹಾಗಾಗಿ ನಾವೇನ್ ಹೇಳ್ತೀವಿ ಸ್ಪಷ್ಟ, ಅದು RSS ಧ್ವಜ ಅಲ್ಲ. ಎರಡನೇದು, ರಜಾಕ್ ಮತ್ತು ನಮ್ಮ ದೇವರಾಜೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಟರಾಜ್ ಗೌಡರು, ಅವರಿಗೆ ಅಧಿಕಾರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಮಾಡಿರೋದು ಸಂವಿಧಾನದ ಅಡಿಯಲ್ಲಿ. ನೋಡಿ, ಸಂವಿಧಾನದ ಈ ವಿಧಿ ಹೇಳಕ್ ಮುಂಚೆ ಶ್ರೀರಂಗಪಟ್ಟಣದಲ್ಲಿ ಒಂದು ಟಿಪ್ಪು ಉರ್ಸ್ ನಡೆಯುತ್ತೆ. ಅಲ್ಲಿ ಅದು ಮಸೀದಿಯಿಂದ ಪ್ರಾರಂಭ ಆದಾಗ ರಜಾಕ್ ಅವ್ರಿಗೆ ಅದು ಗೊತ್ತಿರ್ತದೆ. ಅಲ್ಲಿನ ಪುರಸಭೆ ಅಫಿಷಿಯಲ್ ಆಗಿ ಪುಷ್ಪಾರ್ಚನೆ ಮಾಡ್ತದೆ. ಅದೇ ರೀತಿ ನೀವು ಹೇಳಿದಾಗೆ ನಂಜನಗೂಡು ರಥೋತ್ಸವ ಇರ್ಬೋದು, ಚಾಮುಂಡಿ ಉತ್ಸವ, ನಿಮಗೆ ಯಾವ್ದು ಪುಷ್ಪಾರ್ಚನೆಗೆ ಇವ್ರಿಗೆ ಅದು ಪುಷ್ಪಾರ್ಚನೆಗಲ್ಲ ಅಬ್ಜೆಕ್ಷನ್ ಇರೋದು ಕೇಸರಿ ಬಣ್ಣಕ್ಕೆ, ಭಾಗವ ಬಣ್ಣಕ್ಕೆ ಅಬ್ಜೆಕ್ಷನ್ ಇರೋದು ಕಲ್ಲರ್ಗೆ. ಒಂದು ಸಂವಿಧಾನಿಕ ಪದದಲ್ಲಿದ್ದು ಸೆಕ್ಯುಲರಿಸಮ್ ಅವರು ದರ್ಶಿಸಬೇಕಾಗಿತ್ತು. ನ್ಯೂಟ್ರಲ್ ನೋಡಿ ಮೇಡಮ್, ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಲ್ಲಿ ಹೂ ಹಾಕಿದ್ರೆ ಪರವಾಗಿಲ್ಲ, ಧ್ವಜ ಹಿಡಿದ್ರೆ ತಪ್ಪು ಅಷ್ಟೇ ಸರ್. ಸಿಂಪಲ್ ಆಗಿ ಹೇಳ್ತಾರೆ. ನೀವು ಒಂದು ಸಂವಿಧಾನಿಕ ಪದದಲ್ಲಿದ್ದು ಸೆಕ್ಯುಲರಿಸಮ್ ಅವರು ದರ್ಶಿಸಬೇಕಾಗಿತ್ತು. ನ್ಯೂಟ್ರಲ್ ನೋಡಿ ಮೇಡಮ್, ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಲ್ಲಿ ಹೂ ಹಾಕಿದ್ರೆ ಪರವಾಗಿಲ್ಲ, ಧ್ವಜ ಹಿಡಿದ್ರೆ ತಪ್ಪು ಅಷ್ಟೇ ಸರ್. ಸಿಂಪಲ್ ಆಗಿ ಹೇಳ್ತಾರೆ. ನೀವು